ಆರೋಗ್ಯವಾಗಿಡಲು ನಿಮಗೆ ಏನೇನು ಬೇಕು ಎಲ್ಲ ಅಂಶಗಳನ್ನ ನಿಮ್ಮ ಬೆಳಗಿನ ಉಪಹಾರದಲ್ಲಿ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಜೀವಮಾನದಲ್ಲೇ ನಾನು ಆಸ್ಪತ್ರೆಗೆ ಹೋಗಿಲ್ಲ ಅಂತ ಹೇಳಿರೋರ್ನು ಕೇಳಿದೀನಿ. ತುಂಬಾ ಸುಸ್ತಾಗಿದೆ, ತುಂಬಾ ನನಗೆ ಇದು ಅಂತಂದ್ರೆ ಒಂದು ಇಡ್ಲಿ ಸಾಂಬಾರು ಚಟ್ನಿ ತಿಂದ್ಬಿಟ್ರೆ ನಿಮ್ಗೆ ಎನರ್ಜಿ ಲೆವೆಲ್ ಶೂಟಪ್ ಆಯ್ತು. ಬೆಳಗಿನ ಹೊತ್ತು ಅದಕ್ಕೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬಾರ್ದು. ನಾವು ಜಗತ್ತಿನಲ್ಲಿ ಬಹಳ ಒಂದು ಉತ್ಕೃಷ್ಟವಾದ ಒಳ್ಳೆಯ ರೀತಿಯ ಬ್ರೇಕ್ಫಾಸ್ಟ್, ಯಾವುದೇ ವೈದ್ಯರಾಗ್ಲಿ ಏನು ಹುಷಾರೇ ಇಲ್ಲ, ನಿಮ್ಗೇನೋ ಒಂದು ತೊಂದರೆ ಇದೆ ಅಂದ್ರೆ ನೀವು ಆ ಬೆಳಿಗ್ಗೆ ಒಂದು ಸ್ವಲ್ಪ ಇಡ್ಲಿ ತಿನ್ಬಿಡಿ, ಇನ್ನೇನು ಬೇಡ ಅಂತ ಅಂತಾರೆ. ಇಡ್ಲಿ ಸೇವನೆ ಮಾಡಿ ಅಂತ ಎಲ್ಲ ವೈದ್ಯರು ಹೇಳ್ತಾರೆ. ಕಾರಣ ಏನಂತಂದ್ರೆ ಅಕ್ಕಿಯಲ್ಲಿ ಮಿಥಿಯೋನಿನ್ ಇದೆ, ಉದ್ದಿನ ಬೇಳೆಯಲ್ಲಿ ಲೈಸಿನ್ ಅಮೈನೋ ಆಸಿಡ್ ಇದೆ. ಈ ಅಮೈನೋ ಆಸಿಡ್ ಗಳನ್ನ ಬಳಸಿಕೊಂಡು ಅದೇನ್ ಮಾಡುತ್ತೆ, ಸ್ಮಾಲ್ ಚೈನ್ ಫ್ಯಾಟಿ ಆಸಿಡ್ ಗಳನ್ನ ಬಿಡುಗಡೆ ಮಾಡ್ತಾ ಬರುತ್ತೆ. ನಮ್ಮ ಕರುಳಿನಲ್ಲಿ, ಸಣ್ಣ ಕರುಳಿನಲ್ಲಿ ಡೈಜೆಷನ್ ಆಗೋದಿಲ್ಲ, ದೊಡ್ಡ ಕರುಳಿನಲ್ಲಿ ಆಗೋದ್ರಿಂದ ನಮಗೆ ಅದರಿಂದ ಒಬಿಸಿಟಿ ಆಗಲಿ ಮತ್ತೊಂದು ಏನೂ ಆಗೋದಿಲ್ಲ. ಅದ್ರ ಜೊತೆ ಕರಿಮೆಣಸು, ಕಾಳು ಮೆಣಸು ಹಾಕ್ತಾರೆ, ಪೆಪ್ಪರಿನ್ ಇರುತ್ತೆ. ಪೆಪ್ಪರಿನು ಬಯೋ ಅವೈಲಬಿಲಿಟಿ ಜಾಸ್ತಿ ಮಾಡುತ್ತೆ. ಪೆಪ್ಪರಿನ್ನು ಅರಿಶಿನ ಕಾಂಬಿನೇಷನ್ ಸೇರ್ಬಿಟ್ರೆ, ಇದರ ಜೊತೆಗೆ ಚಟ್ನಿ ಇದೆಯಲ್ಲ, ಅದು ಇನ್ನೊಂದು ಅದ್ಭುತ. ತೆಂಗಿನಕಾಯಲ್ಲಿ ರಾಸಾಯನಿಕ ಇದೆ, ಲಾರಿಕ್ ಆಸಿಡ್ ಅಂತ ಕರಿತೀವಿ. ಅದು ತಾಯಿ ಎದೆ ಹಾಲಿನಲ್ಲಿ ಇರುವಂತದ್ದು. ಈ ಒಂದು ಕೋವಿಡ್ ಸಂದರ್ಭದಲ್ಲಿ BM ಹೆಗ್ಡೆ ಅಂತ ಅವ್ರು ಏನ್ ಹೇಳ್ತಾ ಇದ್ರು, ತೆಂಗಿನ ಎಣ್ಣೆಯನ್ನ ಹಚ್ಕೊಳ್ಳಿ ಮೈಗೆ, ಕೈಗೆ ಎಲ್ಲ. ಏಕೆ ಅಂತಂದ್ರೆ ಇಡ್ಲಿ ಸಾಂಬಾರು ಚಟ್ನಿ, ಆದ್ರೆ ವಡ ಬೇಡ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಾವು ಸಾಕಷ್ಟು ಗಂಭೀರವಾದ ವಿಚಾರಗಳನ್ನು ನಮ್ಮ ಚಾನಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಆದರೆ ಇವತ್ತೊಂದು ದಿವಸ ಬೇರೆ ಥರ ಟಾಪಿಕನ್ನು, ಬಹಳ ನಾವು ದಿನನಿತ್ಯ ತಿನ್ನುವಂತಹ ಇಡ್ಲಿ ಸಾಂಬಾರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆದರೆ ಯಾಕೆಂದರೆ ನಾವೆಲ್ಲ ಕೂಡ ಇಡ್ಲಿ ಅಂದರೆ ದಕ್ಷಿಣ ಭಾರತದ ಒಂದು ಬಹಳ ಮೇಜರ್ ಫುಡ್. ನಾವು ದಿನನಿತ್ಯ ಅದನ್ನು ಬಳಸ್ತೀವಿ. ಆದರೆ ಇದರಲ್ಲಿ ಎಷ್ಟು ಒಳ್ಳೆಯ ಅಂಶಗಳು ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬಂದೇ ಕಾರ್ಯಕ್ರಮಕ್ಕೆ ಮೇಡಮ್ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಸೊ ಅಂದಹಾಗೆ ನೀವು ಸಾಕಷ್ಟು ಗಂಭೀರವಾದ ವಿಚಾರಗಳನ್ನು ಹಿಂದಿನ ಎಪಿಸೋಡ್ನ ಬಹಳ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ. ಆದರೆ ಇವತ್ತು ಮೇಲ್ನೋಟಕ್ಕೆ ಬಹಳ ಸರಳವಾಗಿ ಕಾಣುವ ಇಡ್ಲಿ ಬಗ್ಗೆ ಮಾತಾಡಿದ್ರೆ ಹೇಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಕೆಲವರು ಹೇಳ್ತಾರೆ ಇಡ್ಲಿ ತಿಂದರೆ ಭಾಳ ಒಳ್ಳೆಯದು, ಅದರಲ್ಲಿ ಇರುವಂತಹ ಪೌಷ್ಟಿಕಾಂಶ ಬಹಳ ಆರೋಗ್ಯಕ್ಕೆ ಬೇಕು ಅಂತ. ಕೆಲವರು ಹೇಳ್ತಾರೆ ಇಲ್ಲ, ಇಡ್ಲಿ ಸ್ವಲ್ಪ ಡೇಂಜರಸ್ ಇದೆ ಅಂತ. ಸೊ ನೀವೇನು ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ? ಸರ್, ನನ್ನ ಒಂದು ಇದರಲ್ಲಿ ರಿಸರ್ಚ್, ಸಂಶೋಧನೆ, ಅಥವಾ ನಾನು ತುಂಬ ರಿಸರ್ಚ್ ಆರ್ಟಿಕಲ್ಸ್ಗಳನ್ನು ಓದ್ತಾ ಇರ್ತೀನಿ. ಐ ಆಮ್ ಅ ವೊರೇಷಿಯಸ್ ರೀಡರ್, ಸಿಕ್ಕಾಪಟ್ಟೆ ಓದ್ತಾ ಇರ್ತೀನಿ. ಹಾಗಾಗಿ ನಾನು ಇತ್ತೀಚಿನ ದಿನದಲ್ಲಿ ಸುಮ್ಮನೆ ಹಾಗೆ ನಮ್ಮ ಹಿರಿಯರ ಕೆಲವೊಂದು ಆಚರಣೆಗಳು, ಅವರ ಆಹಾರ ಪದ್ಧತಿ, ಅವರ ಹವ್ಯಾಸಗಳು, ಇದನ್ನೆಲ್ಲ ಸುಮ್ಮನೆ ಹಾಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೇಕಾದ್ರೆ ನನಗನ್ಸಿದ್ದು ಅದ್ಭುತವಾಗಿತ್ತದು. ಅದ್ಭುತ ಅಂತಲೇ ಅನ್ಬೋದು. ನಮ್ಮ ಹಿರಿಯರು, ಪೂರ್ವಜರು ಏನಕ್ಕೆ ನೋಡಿ, ಅವರ ದೈಹಿಕ ಆರೋಗ್ಯ ಆಗ್ಬೋದು, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಪರಿಪೂರ್ಣ ಆರೋಗ್ಯದಲ್ಲಿ ಲೈಂಗಿಕ ಆರೋಗ್ಯ, ಆಧ್ಯಾತ್ಮ ಎಲ್ಲದೂ ಅದ್ಭುತವಾಗಿತ್ತು. ಅವರು ಅದ್ಭುತವಾಗಿ ಜೀವನ ಮಾಡಿ ಹೋದ್ರು, ಆಸ್ಪತ್ರೆಗಳು ಹೋಗ್ತಾನೆ ಇರಲಿಲ್ಲ. ಕೆಲವರು ಹೇಳಿರೋದು ಕೇಳಿದ್ದೀನಿ, ನನ್ನ ಜೀವಮಾನದಲ್ಲೇ ನಾನು ಆಸ್ಪತ್ರೆಗೆ ಹೋಗಿಲ್ಲ ಅಂತ ಹೇಳಿರೋರ್ನು ಕೇಳಿದ್ದೀನಿ. ಕೆಲವರು ನನ್ನ ಜೀವಮಾನದಲ್ಲಿ ಒಂದು ಇಂಜೆಕ್ಷನ್ ತಗೊಂಡಿಲ್ಲ ಅಂತ ಹೇಳಿರೋರು ಕೇಳಿದ್ದೀನಿ. ಆ ತರ ಬದುಕಿರೋ ಅಂತದನ್ನ ಬೇಕಾದಷ್ಟು ನೋಡಿದೀವಿ ನಾವು. ಅದನ್ನ ನಮ್ಮ ಮಕ್ಳಿಗೆ ಹೇಳಿದ್ರೆ ದಂತ ಕತೆ ಏನ್ಬಿಡ್ತಾರೆ, ಸಾಧ್ಯನೇ ಇಲ್ಲ ಅಂತೇಳಿ. ಆದ್ರೆ ಇತ್ತೀಚಿನ ದಿನದಲ್ಲಿ ನಾವು ಆಹಾರದ ತರ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಇದ್ದೀವಿ. ಒಂದು ಮಧುಮೇಹಕ್ಕೊಂದು, ಆಮೇಲೆ ನಮ್ಮ ಬ್ಲಡ್ ಥಿನ್ನರ್ಗಳು, ಅದ್ರ ಜೊತೆಗೆ ಬ್ಲಡ್ ಪ್ರೆಷರ್ ಕಮ್ಮಿ ಆಗೋದಕ್ಕೆ, ಈ ಥರ ಒಂದು ಪ್ಯಾಕೇಜ್ ಥರ ಎಲ್ಲ ಅಂಗಾಂಗಗಳಿಗೂ ಒಂದೊಂದೊಂದಷ್ಟು ಮಾತ್ರೆಗಳು. ಕಾರಣ ಏನು ಅಂತಂದರೆ ಬದಲಾದ ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನ ಶೈಲಿ ಇದೆ, ಹವ್ಯಾಸಗಳು ಇದೆ. ಮೇಯ್ನ್ ಏನು ಅಂತಂದರೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ. ಹಿರಿಯರನ್ನು ನಾವು ನೋಡ್ಕೊಂಡು ಬಂದರೆ, ಸುಮ್ಮನೆ ಹಾಗೆ ನಾವು ನೋಡಿದಾಗ ಜಗತ್ತಿನಲ್ಲಿ ಬಹಳ ಒಂದು ಉತ್ಕೃಷ್ಟವಾದ ಒಳ್ಳೆಯ ರೀತಿಯ ಬ್ರೇಕ್ಫಾಸ್ಟ್, ಬೆಳಗಿನ ಉಪಹಾರ ಯಾವುದು ಅಂತ ಸುಮ್ಮನೆ ಹಾಗೆ ನಾನು ನೋಡಿದಾಗ ನನಗೆ ಗೊತ್ತಾಗಿದ್ದು, ಅವರೆಲ್ಲ ಹೇಳೋದೇನು ಅಂತಂದರೆ, ಒಂದು 30 to 40% ನೀವು ಅದು ಪ್ರೋಟೀನ್ ಇರೋ ಅಂಥದ್ದು. ಕಾರ್ಬೋಹೈಡ್ರೇಟ್ ಬೇಕು ನಮಗೆ. ಕಾರ್ಬೋಹೈಡ್ರೇಟ್ ಇಲ್ಲದೆ ಹೋದರೆ ನಿಮ್ಮ ಮೆದುಳು ಶಟ್ ಡೌನ್ ಆಗಿಬಿಡುತ್ತೆ. ಗ್ಲುಕೋಸ್ ಬೇಕು ಬೆಳಗಿನ ಹೊತ್ತು, ಅದಕ್ಕೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬಾರ್ದು ನಾವು. ಏನಕ್ಕೆ ಅಂದರೆ ಇಡೀ ರಾತ್ರಿ ನಾವು ಯಾವುದೂ ಆಹಾರ ಸೇವನೆ ಮಾಡಿರೋದಿಲ್ಲ.
ಇಲ್ಲ. ಮೆದುಳು ಸ್ಟ್ರೈನ್ ಆಗಿರುತ್ತೆ. ಮೆದುಳಿಗೆ ಬೇಕಾಗಿರೋದು ಇಮಿಡಿಯೇಟ್ ಗ್ಲೂಕೋಸ್. ಅದು ಮೆದುಳು ನಮ್ಮ ನರಕೋಶ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಗ್ಲೂಕೋಸ್ ಬೇಕು. ಹಾಗಾಗಿ ಒಂದು 60% ಕಾರ್ಬೋಹೈಡ್ರೇಟು ಮತ್ತು ಪ್ರೋಟೀನ್ ಇದ್ರಗಳ ಜೊತೆಗೆ ಬೇಕಾದಷ್ಟು ಈ ಥರದ್ದು ಅಂಶಗಳು, ವೈಟಮಿನ್ಗಳು, ಮಿನರಲ್ಸು, ಟ್ರೇಸ್ ಎಲಿಮೆಂಟು ಇಂಥದ್ದೆಲ್ಲ ಇರೋಂತಹ ಆಹಾರ ಯಾವುದು ಅಂತ ನಾವು ನೋಡಿದ್ರೆ 2 ಮುಖ್ಯವಾಗಿ ನನ್ನ ಗಮನಕ್ಕೆ ಬಂತು. ಒಂದು ಇಡ್ಲಿ ಸಾಂಬಾರು ಚಟ್ನಿ, ಇನ್ನೊಂದು ಕಿಚಡಿ. ಇತ್ತೀಚೆಗೆ ಒಂದು ಸಂಶೋಧನೆ ಮಾಡಿದ್ದಾರೆ. ಅವರ ಸಂಶೋಧನೆಯ ಸಾರಾಂಶ ಏನು ಅಂತಂದರೆ, ಒಬ್ಬ ಮನುಷ್ಯ ತುಂಬ ಚೆನ್ನಾಗಿ ಹೆಲ್ತಿಯಾಗಿರಬೇಕು ಅಂದರೆ ಅವನು ತನ್ನ ಉಪಹಾರದಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ನಾನು ಹೇಳಿದ ಪ್ರಪೋರ್ಷನ್ ಇದೆಯಲ್ಲ, 60-40% ಕಾರ್ಬೋಹೈಡ್ರೇಟು, ಇಷ್ಟು 40% ಪ್ರೋಟೀನು. ನಾನು ಅಂದ್ಕೊಂಡೆ ಇವಾಗ ಇಷ್ಟೆಲ್ಲ ರಿಸರ್ಚ್ ಮಾಡಿ ನೀವು ಹೇಳ್ತಾ ಇದ್ದೀರಲ್ಲ, ಇದನ್ನು ನಮ್ಮ ಅಜ್ಜಿ ಮುತ್ತಜ್ಜಿ ಅವರಜ್ಜಿ ಅವರೆಲ್ಲ ದಿನ ಅದನ್ನೇ ಮಾಡ್ತಾಯಿದ್ರು. ಆಮೇಲೆ ಭಾರತೀಯರ ಅಡಿಗೆ ಮನೆ ಏನಿತ್ತು ಅದು ಮೈಕ್ರೋಬಯಾಲಜಿ ಲ್ಯಾಬ್. ಅದು ಯಾವ ಥರದ ಮೈಕ್ರೋಬಯಾಲಜಿದು ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ಉಪ್ಪಿನಕಾಯಿ ಏನು, ಇಡ್ಲಿ ಹಿಟ್ಟೇನು, ದೋಸೆ ಹಿಟ್ಟೇನು, ಇನ್ನೂ ಬೇರೆ ಬೇರೆ ಥರದ್ದು ಬೇಕಾದಷ್ಟು ಅಡಿಗೆ ಮನೆಯೇ ಮೈಕ್ರೋಬಯಾಲಜಿ ಲ್ಯಾಬ್. ಅದು ನಾವೇನು ಹೇಳ್ತೀವಿ ಆ ಥರ. ಹಾಗಾಗಿ ಇಡ್ಲಿ ಬಗ್ಗೆ ಒಂದು ಸುಮ್ಮನೆ ಹಾಗೆ ನಾನು ಅದರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆ ಮಾಡಿದಾಗ ಗೊತ್ತಾಗಿದ್ದು, ಯಾವುದೇ ವೈದ್ಯರಾಗಲಿ ಏನೂ ಹುಷಾರಿಲ್ಲ, ನಿಮಗೇನೋ ಒಂದು ತೊಂದರೆ ಇದೆ ಅಂದರೆ ನೀವು ಆ ಬೆಳಗ್ಗೆ ಒಂದು ಸ್ವಲ್ಪ ಇಡ್ಲಿ ತಿನ್ಬಿಡಿ, ಇನ್ನೇನು ಬೇಡ ಅಂತ ಅಂತಾರೆ. ಅಂದರೆ ಇಡ್ಲಿ ಸೇವನೆ ಮಾಡಿ ಅಂತ ಎಲ್ಲ ವೈದ್ಯರು ಹೇಳ್ತಾರೆ. ಕಾರಣ ಏನಂತಂದರೆ ಪೌಷ್ಟಿಕಾಂಶ ಇದೆ ಅದರಲ್ಲಿ. ಆಮೇಲೆ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಏನೇ ತೊಂದರೆ ಆದರೂ ನಮಗೆ ಏನಾದರೂ ಆರೋಗ್ಯದಲ್ಲಿ ಏನೋ ತೊಂದರೆ ಆಗಿದ್ದಾಗ ಜೀರ್ಣಶಕ್ತಿ ಕಮ್ಮಿ ಆಗಿರುತ್ತೆ. ಆಗ ನೀವು ತುಂಬ ಅದಕ್ಕೆ ಹಾರ್ಡ್ ಫುಡ್ನ ತಗೋಬಾರ್ದು, ಮತ್ತು ಸ್ಪೈಸ್ ಫುಡ್ ಇರುತ್ತಲ್ಲ ಅದನ್ನು ನಾವು ತಗೋಬಾರ್ದು. ಹಾಗಾಗಿ ನಾವು ತುಂಬ ಸುಲಭವಾಗಿ ಜೀರ್ಣವಾಗುವಂಥದ್ದು ಇಡ್ಲಿ. ಹಾಗಾಗಿ ಅದರಲ್ಲಿ ಪೌಷ್ಟಿಕಾಂಶ ಇದೆ, ಸುಲಭವಾಗಿ ಜೀರ್ಣ ಆಗುತ್ತೆ, ಮೈಕ್ರೋಬಯೋಟಾ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಮೆಟಬಾಲಿಕ್ ಸ್ಥಿರತೆ ಅಂತಂತೀವಿ, ಮೆಟಬಾಲಿಸಮ್ ಆಗುತ್ತಲ್ಲ ಅದು ಅದ್ಭುತವಾಗಿ ಸ್ಟೇಬಲ್ ಆಗಿ ಆಗ್ತಾ ಬರುತ್ತೆ. ಅಂತಹ ಒಂದು ಅದ್ಭುತವಾದದ್ದು ಅಂದರೆ ಇಡ್ಲಿ. ಏಕೆಂದರೆ ಅಲ್ಲಿ ಎಣ್ಣೆ ಹಾಕೋದಿಲ್ಲ. ನೀವು ಹೊರಗಡೆ ಹೋಟೆಲ್ಲಾದರೂ ಇಡ್ಲಿ ತಿನ್ಬೋದು, ಕಾರಣ ಅವರು ಏನೇ ಎಣ್ಣೆಗಳನ್ನು ಬಳಸ್ತಾ ಇರ್ಬೋದು, ಆದರೆ ಇಡ್ಲಿಗೇನು ಎಣ್ಣೆ ಹಾಕಿರೋದಿಲ್ಲ. ಹಾಗಾಗಿ ಇಡ್ಲಿ ಚಟ್ನಿ ಸಾಂಬಾರು ಇದೆಯಲ್ಲ, ಅತ್ಯಂತ ಅದ್ಭುತವಾದ ಒಂದು ಕಾಂಬಿನೇಷನ್. ಯಾವ ರೀತಿ ಅಂತ ನಾವು ನೋಡೋದಾದರೆ, ಇಡ್ಲಿ ಫರ್ಮೆಂಟೇಷನ್ ಮೆಥಡಾಲಜಿ, ಮೈಕ್ರೋಬಯಾಲಜಿ ಅಂತ ನಾನು ಹೇಳಿದ್ನಲ್ಲ, ಫರ್ಮೆಂಟ್ ರಾತ್ರಿ ಏನು ಮಾಡ್ತೀವಿ, ಹಿಂದಿನ ದಿನ ಸಾಯಂಕಾಲ ರಾತ್ರಿಯ ಸಮಯದಲ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಒಂದು ಪ್ರಮಾಣ 60-40 ಪ್ರಮಾಣದಲ್ಲಿ ಹಾಕಿ ಅದನ್ನು ಚೆನ್ನಾಗಿ ರುಬ್ಬಿ ನಾವೇನು ಮಾಡ್ತೀವಿ ಅದನ್ನು ಇಡ್ತೀವಿ. ಬೆಳಗ್ಗೆ ಅದು ಫರ್ಮೆಂಟ್ ಆಗುತ್ತೆ. ಫರ್ಮೆಂಟ್ ಆದಾಗ ಲ್ಯಾಕ್ಟೋಬ್ಯಾಸಿಲಸ್ಸು, ಕೆಲವೊಂದು ಒಳ್ಳೆಯ ಬ್ಯಾಕ್ಟೀರಿಯಾಗಳು ಮತ್ತು ಈಸ್ಟ್ಗಳು. ಈಗ ನಮಗೆ ಕಣ್ಣು ಕಾಣ್ತಾ ಇಲ್ಲ, ನಮ್ಮ ವಾತಾವರಣದಲ್ಲಿ ಬೇಕಾದಷ್ಟು ಮೈಕ್ರೋಬಯೋಮ್ ಇದೆ. ನಮ್ಮ ದೇಹದಲ್ಲಿ ನಮ್ಮ ಜೀವಕೋಶ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ಸೂಕ್ಷ್ಮಾಣು ಜೀವಿಗಳು ನಮ್ಮ ಜೊತೆ ಒಳಗಡೆ ಇದೆ. ಒಳ್ಳೆ ರೀತಿಯಲ್ಲಿ ನಮ್ಮ ಜೀವಕೋಶ ಅದು ಕೋಆರ್ಡಿನೇಷನ್ನಲ್ಲಿ ಅದು ವಾಸ ಮಾಡ್ತಾ ಇದ್ದಾವೆ, ಚೆನ್ನಾಗಿದ್ದೀವಿ. ಅಲ್ಲಿ ಒಳ್ಳೆಯ ಈ ಮೈಕ್ರೋಬಯೋಮ್ ಏನಿದೆ, ಲ್ಯಾಕ್ಟೋಬ್ಯಾಸಿಲಸ್, ಬೈಫಿಡೋಬ್ಯಾಕ್ಟೀರಿಯಾ, ಈ ಥರದ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಇದ್ದಾಗ ನಮ್ಮ ಹೆಲ್ತ್ ಸ್ಟೇಬಲ್ ಆಗಿ ಚೆನ್ನಾಗಿರ್ತೀವಿ. ಅವುಗಳ ಸಂಖ್ಯೆ ಕಡಿಮೆಯಾಗಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದಾಗ ನಮಗೆ ಕಾಯಿಲೆ ಬರೋದು. ಇಡ್ಲಿಲಿರೋ ಅಂಥದ್ದು ಒಳ್ಳೆಯ ಬ್ಯಾಕ್ಟೀರಿಯಾ ಫರ್ಮೆಂಟೇಷನ್ ಆಗುತ್ತೆ. ಫರ್ಮೆಂಟೇಷನ್ಗೆ ಬೇಕಾಗಿರುವಂಥ ಈಸ್ಟ್ಗಳಾಗ್ಬೋದು, ಬ್ಯಾಕ್ಟೀರಿಯಾಗಳಾಗ್ಬೋದು, ಅದೆಲ್ಲ ರಾತ್ರಿ ಹೊತ್ತು ಫರ್ಮೆಂಟ್ ಮಾಡ್ತಾ ಬರುತ್ತೆ. ಫರ್ಮೆಂಟ್ ಮಾಡಿ ಫೈಟಿಕ್ ಆ್ಯಸಿಡನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಫೈಟಿಕ್ ಆ್ಯಸಿಡ್ ಅಂತ ಅನ್ನೋದು ಅದು ಕಮ್ಮಿ ಆಗುತ್ತೆ. ಮತ್ತು ಪ್ರೋಟೀನ್ ಡೈಜೆಷನ್ನು ಪಾರ್ಷಲ್ ಆಗಿ ಆ ಫರ್ಮೆಂಟೇಷನ್ ಪ್ರಾಸೆಸ್ಸಲ್ಲೇ ನಡೆದೋಗುತ್ತೆ. ಪ್ರೋಟೀನ್ ಏನಿರುತ್ತೆ ಅದರದ್ದು ಡೈಜೆಷನ್ನು ಪಾರ್ಷಲ್ ಆಗಿರುತ್ತೆ, ಮಿಕ್ಕಿದ್ದು ನಮ್ಮ ದೇಹದ ಒಳಗಡೆ ನಡೆಯುವಂಥದ್ದು. ಇದು ಫರ್ಮೆಂಟೇಷನ್ನು ಪ್ರಾಸೆಸ್ಸು. ನಂತರ ನಾವು ಇಡ್ಲಿ ಅದರದ್ದು ಕಾಂಪೋಸಿಷನ್ನು ಅಂತ ನಾವು ನೋಡಿದಾಗ ಅಕ್ಕಿ ಮತ್ತು ಉದ್ದಿನ ಬೇಳೆನ ಹಾಕಿರ್ತೀವಿ. ಆಮೇಲೆ ಇಡ್ಲಿಯನ್ನು ನೀವೇನು ಮಾಡ್ತೀರಾ ಅಂದರೆ ಹಬೆಯಲ್ಲಿ ಬೇಯಿಸ್ತೀರ. ಆವಾಗ ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತೆ. ಇಡ್ಲಿ ಇದ್ದಾಗ ಅದು ಪ್ರೋಬಯಾಟಿಕ್ ಅಂತ ಹೇಳೋಕ್ಕಾಗೋದಿಲ್ಲ, ಏಕೆ ಅಂತಂದರೆ ಹಬೆಯಲ್ಲಿ ಬೇಯಿಸ್ತೀವಲ್ಲ ಆಗ ಅದು ಸತ್ತೋಗುತ್ತೆ. ಬಟ್ ಫರ್ಮೆಂಟ್ ಆಗಬೇಕಾದ್ರೆ ಅದು ಏನೇನು ಪ್ರೊಡ್ಯೂಸ್ ಮಾಡಿರುತ್ತೆ ಪ್ರೋಟೀನು ಉಳ್ಕೊಂಡಿರುತ್ತೆ, ಅದು ಹಾಗೆ ಇರುತ್ತೆ. ಬ್ಯೂಟ್ರಿಕ್ ಆ್ಯಸಿಡು, ಬ್ಯೂಟ್ರೇಟು ಅವೆಲ್ಲ ಹಾಗೆ ಇರುತ್ತೆ. ಬ್ಯಾಕ್ಟೀರಿಯಾಗಳು ಆ ಒಂದು ಟೆಂಪ್ರೇಚರ್ಗೆ ಸತ್ತೋಗುತ್ತೆ, ಇರೋದಿಲ್ಲ. ನೀವು ಹಬೆಯಲ್ಲಿ ಬೇಯಿಸಿದಾಗ ಏನಾಗುತ್ತೆ ಅಂದರೆ ಜಿಲಾಟಿನೈಸೇಷನ್ ಅಂತ ಆಗುತ್ತೆ. ಈ ಗ್ಲೂಕೋಸ್ ಏನು ಮಾಲಿಕ್ಯೂಲ್ ಇದೆಯಲ್ಲ ಅದು ಸ್ಟಾರ್ಚ್, ಅದು ನಮ್ಮ ಅಕ್ಕಿಲಿರೋಂಥದ್ದು ಸ್ಟಾರ್ಚ್. ಅದೇನಾಗುತ್ತೆ ಜಿಲಾಟಿನೈಸೇಷನ್ ಅಂತ ಆಗುತ್ತೆ ಹಬೆಯಲ್ಲಿ ಬೇಯಿಸಿದಾಗ. ಇದು ರೆಸಿಸ್ಟೆನ್ಸ್ ಸ್ಟಾರ್ಚ್ ಅಂತ.
ಮಾಮೂಲ ಸ್ಟಾರ್ಚ್ ಅಲ್ಲ ಇದು, ರೆಸಿಸ್ಟೆಂಟ್ ಸ್ಟಾರ್ಚ್ ಇದು. ಇದನ್ನು ನಾವು ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ, ಇದು ನಮ್ಮ ಸಣ್ಣ ಕರಳಿನಲ್ಲಿ ಡೈಜೆಷನ್ ಆಗಲ್ಲ, ದೊಡ್ಡ ಕರಳಿಗೆ ಹೋಗುತ್ತೆ. ಈ ರೆಸಿಸ್ಟೆಂಟ್ ಸ್ಟಾರ್ಚ್ ಇದೆಯಲ್ಲ, ದೊಡ್ಡ ಕರಳಿನಲ್ಲಿ ಏನಾಗಿರುತ್ತೆ, ಗಟ್ ಮೈಕ್ರೋಬಯೋಮ್ ಅಂತ ಅಂತೀವಿ. ನಮ್ಮ ಕರಳಿನಲ್ಲಿರುವ ಮೈಕ್ರೋಬಯೋಮ್ ಇದೆಯಲ್ಲ, ಇದನ್ನು ಬಳಸಿಕೊಂಡು ಬ್ಯೂಟ್ರೇಟು, ಪ್ರೊಪಿನೇಟು, ಅಸಿಟೇಟು, ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಅದನ್ನು ಬಿಡುಗಡೆ ಮಾಡುತ್ತೆ. ಕಾರಣ, ನಾವು ಈಗ ಏನು ಇಡ್ಲಿ ತಗೊಂತೀವಿ ಅದರಲ್ಲಿ ಅಕ್ಕಿಯಲ್ಲಿ ಮುಖ್ಯವಾಗಿ ಮಿಥಿಯೋನಿನ್ ಇದೆ, ಉದ್ದಿನ ಬೇಳೆಯಲ್ಲಿ ಲೈಸಿನ್ ಅಮೈನೋ ಆಸಿಡ್ ಇದೆ. ಈ ಅಮೈನೋ ಆಸಿಡ್ಗಳನ್ನು ಬಳಸ್ಕೊಂಡು ಅದೇನು ಮಾಡುತ್ತೆ, ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳನ್ನು ಬಿಡುಗಡೆ ಮಾಡ್ತಾ ಬರುತ್ತೆ. ಹಾಗಾಗಿ ಇದು ನಮ್ಮ ಕರುಳಿನಲ್ಲಿ, ಸಣ್ಣ ಕರುಳಿನಲ್ಲಿ ಡೈಜೆಷನ್ ಆಗೋದಿಲ್ಲ, ದೊಡ್ಡ ಕರುಳಿನಲ್ಲಿ ಆಗೋದ್ರಿಂದ ಬೇಗ ನಮ್ಮ ಸ್ಟಾರ್ಚ್ ಅದು ರೆಸಿಸ್ಟೆಂಟ್ ಸ್ಟಾರ್ಚ್, ಅದು ನಾರ್ಮಲ್ ಸ್ಟಾರ್ಚ್ ಅಲ್ಲ. ಹಾಗಾಗಿ ನಮಗೆ ಅದರಿಂದ ಒಬಿಸಿಟಿ ಆಗಲಿ ಮತ್ತೊಂದು ಸ್ಟಾರ್ಚ್ ಜಾಸ್ತಿ ತಿಂದರೆ ತೊಂದರೆ ಅದೇನೂ ಆಗೋದಿಲ್ಲ. ಇಡ್ಲಿದು ಅದೊಂದು ಬಹಳ ಪ್ರಮುಖವಾದದ್ದು. ಇದರ ಜೊತೆಗೆ ನಾವು ಇಡ್ಲಿ ಜೊತೆ ಸಾಂಬಾರು ಅಂತ ಮಾಡ್ತೀವಿ. ಸಾಂಬಾರ್ದು ಒಂದು ಅದ್ಭುತ ಅಂತ ಅನ್ಬೋದು. ಏನಕ್ಕೆ ಅಂತಂದರೆ, ಸಾಂಬಾರಲ್ಲಿ ನೀವೇನು ಮಾಡ್ತೀರಾ, ಕಾಳುಗಳನ್ನು ಹಾಕ್ತೀರಾ, ಬೇಳೆಗಳನ್ನು ಹಾಕಿರ್ತೀರ ಅಲ್ವಾ, ಲೆಂಟಿಲ್ಸ್ ಬೇಳೆಗಳನ್ನು, ಪ್ರೋಟೀನ್ ರಿಚ್, ಬೇಕಾದಷ್ಟು ಅದರಲ್ಲಿ ಪ್ರೋಟೀನ್ಗಳಿರುತ್ತೆ. ನಂತರ ಸಾಂಬಾರು ಮಾಡಬೇಕಾದ್ರೆ ತರಕಾರಿಗಳನ್ನು ಹಾಕಿರ್ತೀವಿ. ಅದರಲ್ಲೂ ಮುಖ್ಯವಾಗಿ ನಾವು ಅದು ನುಗ್ಗೆಕಾಯಿ, ಸಣ್ಣ ಈರುಳ್ಳಿ ಇಂಥದ್ದೆಲ್ಲ ಹಾಕ್ತೀವಲ್ಲ, ತರಕಾರಿಗಳನ್ನೆಲ್ಲ ಹಾಕಿರ್ತೀವಿ. ಅದರಿಂದನೂ ನಮಗೆ ಬೇಕಾದಷ್ಟು ಖನಿಜಾಂಶಗಳು, ಲವಣಾಂಶಗಳು ಅದೆಲ್ಲ ಸಿಕ್ಕುತ್ತೆ, ಪ್ರೋಟೀನ್ ರಿಚ್ ಆಯಿತು. ಆಮೇಲೆ ಸಾಂಬಾರು ಮಾಡಬೇಕಾದ್ರೆ ನಾವು ಅರಿಶಿನ ಹಾಕ್ತೀವಿ. ಕರ್ಕ್ಯುಮಿನ್ ಇದೆಯಲ್ಲ, ನಮ್ಮ ದೇಹದಲ್ಲಿರುವ ಉರಿಯೂತ ಆಗಲಿ, ದೇಹದಲ್ಲಿರುವ ವಿಷಗಳನ್ನು ಎಲ್ಲದನ್ನು ಕ್ಲಿಯರ್ ಮಾಡುವ ಶಕ್ತಿ ಕರ್ಕ್ಯುಮಿನ್ಗಿದೆ. ಅರಿಶಿನದ ಬಗ್ಗೆ ನಾನು ಮಾತಾಡಿದ್ದೀನಿ ಇನ್ ಕಡೆ, ಅದ್ಭುತ ಅದು. ಅರಿಶಿನ ಅಂದರೆ ಒಂದು, ಮತ್ತು ಆ್ಯಂಟಿ ಮೈಕ್ರೋಬಿಯಲ್ಲು, ಎಲ್ಲದು ಯಾವ್ದ್ಯಾವುದು ಒಂದು ವಿಷಕಾರಿ ಒಂದು ಮೈಕ್ರೋಬ್ಸ್ಗಳಿರುತ್ತೆ ಅದನ್ನು ನಾಶ ಮಾಡುವಂಥ ಶಕ್ತಿ ಕರ್ಕ್ಯುಮಿನ್ಗಿದೆ. ಕರ್ಕ್ಯುಮಿನು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡಿ ಮೆದುಳಿಗೆ ಹೋಗುತ್ತೆ, ಅಲ್ಲಿ ಶೇಖರಣೆಯಾಗುವ ವಿಷಗಳನ್ನು ತೆಗೆದಾಕುತ್ತೆ. ಆಮೇಲೆ ನಮ್ಮ ಈ ಸಾಂಬಾರ್ದು ನೀವು ಕಾಂಪೋಸಿಷನ್ ಕೇಳಿದ್ರೆ ಎಂಥ ಅದ್ಭುತ ಅಂತಂದರೆ, ನಿಜವಾಗ್ಲೂ ನಮ್ಮ ಹಿರಿಯರು ಜ್ಞಾನಿಗಳು, ಅವರು ದೊಡ್ಡ ಜ್ಞಾನಿಗಳು. ಅವ್ರಿಗೆ ಹೆಂಗೆ ಗೊತ್ತಿತ್ತು, ಅದು ಎಕ್ಸ್ಪೀರಿಯನ್ಸ್ ಮುಖಾಂತರನೇ, ಅವರ ಅನುಭವದ ಸಾರನೇ ನಾವೀಗೇನು ನೋಡ್ತಾ ಇದ್ದೀವಿ ಅದನ್ನೇ. ಅದ್ರ ಜೊತೆ ಕರಿಮೆಣಸು, ಕಾಳುಮೆಣಸು ಹಾಕ್ತಾರೆ, ಪೆಪ್ಪರಿನ್ ಇರುತ್ತೆ. ಪೆಪ್ಪರಿನು ಬಯೋ ಅವೈಲಬಿಲಿಟಿ ಜಾಸ್ತಿ ಮಾಡುತ್ತೆ. ಪೆಪ್ಪರಿನ್ನು ಅರಿಶಿನ ಕಾಂಬಿನೇಷನ್ನು ಸೇರಿಬಿಟ್ರೆ ನಮ್ಮ ದೇಹದಲ್ಲಿ ಏನೇನು ವಿಷಗಳಿದೆ ಎಲ್ಲ ತೆಗೆದಾಕ್ಬಿಡುತ್ತೆ, ಎಲ್ಲ ತೆಗೆದಾಕಂಥದ್ದು. ಪೆಪ್ಪರಿನ್ ಇರುತ್ತೆ, ಜೀರಿಗೆ ಇರುತ್ತೆ, ಆಮೇಲೆ ಇಂಗು, ಇದೆಲ್ಲ ಇರುತ್ತಲ್ಲ ರಸಮಲ್ಲಿ, ಇದು ನಮಗೆ ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಅದೆಲ್ಲ ಆಯಿತು, ಪ್ರೋಟೀನ್ ರಿಚ್ ಆಯಿತು. ಆಮೇಲೆ ಖನಿಜಾಂಶ, ಲವಣಾಂಶ ಎಲ್ಲ ಒಂದು ಪ್ಯಾಕೇಜ್ ಥರ ನಮಗೆ ಸಾಂಬಾರಲ್ಲಿ ಸಿಕ್ಕುತ್ತೆ. ಆಮೇಲೆ ಹೌದು, ಡೈಜೆಷನು ಚೆನ್ನಾಗಾಗುತ್ತೆ ನೋಡಿ. ಅದಕ್ಕೇ ಆಹಾರ ಇದೆಯಲ್ಲ, ಇಡ್ಲಿ ಸಾಂಬಾರು ಚಟ್ನಿ ಒಂದು ಅದ್ಭುತ ಅಂತ ಅನ್ಬೋದು. ಇದರ ಜೊತೆಗೆ ಚಟ್ನಿ ಇದೆಯಲ್ಲ, ಅದು ಇನ್ನೊಂದು ಅದ್ಭುತ ಅನ್ಬೋದು. ಕಾರಣ ಏನಕ್ಕೆ ಅಂದರೆ, ಈ ತೆಂಗಿನಕಾಯಲ್ಲಿ ಲಾರಿಕ್ ಆ್ಯಸಿಡ್ ಅಂತ ಒಂದು ರಾಸಾಯನಿಕ ಇದೆ, ಲಾರಿಕ್ ಆ್ಯಸಿಡ್ ಅಂತ ಕರಿತೀವಿ. ಅದು ತಾಯಿ ಎದೆ ಹಾಲಿನಲ್ಲಿ ಇರೋವಂಥದ್ದು. ತಾಯಿ ಅದು ಎಷ್ಟು ಅಂತಂದರೆ, ಲಾರಿಕ್ ಆ್ಯಸಿಡ್ ಇರೋದು ಕೋಕೋನಟ್, ತೆಂಗಿನಕಾಯಿ ಮತ್ತು ತಾಯಿ ಎದೆ ಹಾಲು, ಮತ್ತು ಇನ್ನೊಂದು ಪಾಮ್ ಕರ್ನ್ ಆಯಿಲ್ ಅಂತ ಏನೋ ಅಂತಾರೆ, ಅದರಲ್ಲಿ ಒಂದು ಇದೆ. ಈ ಮೂರಲ್ಲಿ ಮಾತ್ರ ಇರೋವಂಥದ್ದು. ಇಮ್ಯಾಜಿನ್ ಮಾಡಿ, ತೆಂಗಿನಕಾಯಿಗೂ ತಾಯಿ ಎದೆ ಹಾಲಿಗೂ ಎಷ್ಟು ಇಂಪಾರ್ಟೆಂಟ್. ಅದಕ್ಕೆ ನೋಡಿ, ಕೋಸ್ಟಲ್ ರೀಜನಲ್ಲಿ ನೀವು ಅವರು ಎಲ್ಲ ಈ ಬುದ್ಧಿವಂತರು ಏನಕ್ಕೆ ಅಂದರೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ತಿಂತಾರೆ ಅವರು, ಮೀನನ್ನು ತಿಂತಾರೆ, ತೆಂಗಿನ ಎಣ್ಣೆ, ತೆಂಗಿನ ಹಾಲು ಅದನ್ನು ಬಳಕೆ ಮಾಡ್ತಾರೆ. ಆಮೇಲೆ ಅವರು ಕುಸುಬ್ಲಕ್ಕಿ, ಇದ್ರದ್ದು ಬಾಯ್ಲ್ಡ್ ರೈಸ್ ಅಂತ, ಅದು ಬಾಯ್ಲ್ಡ್ ರೈಸನ್ನು ಅಷ್ಟೇ, ಅದರಲ್ಲಿ ಸ್ಟಾರ್ಚ್, ರೆಸಿಸ್ಟೆಂಟ್ ಸ್ಟಾರ್ಚ್ ಅದು. ಹಾಗಾಗಿ ಅದರಿಂದ ಡಯಾಬಿಟಿಕ್ಕು ಮತ್ತು ಇನ್ಸುಲಿನ್, ಇದು ಗ್ಲೈಸಿಮಿಕ್ ಇಂಡೆಕ್ಸು ಜಾಸ್ತಿ ಆಗೋದು ಏನೂ ಆಗೋದಿಲ್ಲ. ಇಡ್ಲಿ ತಿಂದಾಗ ನಮ್ಮ ಬ್ಲಡ್ ಶುಗರ್ ಲೆವೆಲ್ಲು ಶೂಟಪ್ ಆಗಲ್ಲ, ರೆಸಿಸ್ಟೆಂಟ್ ಸ್ಟಾರ್ಚ್ ಇರುತ್ತೆ. ಹಾಗಾಗಿ ಲಾರಿಕ್ ಆ್ಯಸಿಡ್ ಇದ್ರದ್ದು ಬಹಳ ಪ್ರಮುಖವಾದ ಅಂಶ ಏನು ಅಂತಂದರೆ, ಆ್ಯಂಟಿ ಮೈಕ್ರೋಬಿಯಲ್. ಅದು ಮೈಕ್ರೋಬ್ಸ್ಗಳನ್ನು ಸಾಯಿಸುವಂಥ ಶಕ್ತಿ, ಅಂದರೆ ಈ ಸೂಕ್ಷ್ಮಾಣುಜೀವಿಗಳನ್ನು ಸಾಯಿಸುವಂಥ ಶಕ್ತಿ ತೆಂಗಿನ ಎಣ್ಣೆಗಿದೆ. ತೆಂಗಿನಕಾಯಲ್ಲಿ ಬರುತ್ತಲ್ಲ ಎಣ್ಣೆ, ಹಾಲಾಗ್ಬೋದು, ಅದರಲ್ಲಿದೆ, ಏಕೆಂದರೆ ಲಾರಿಕ್ ಆ್ಯಸಿಡ್ ಇದೆ. ಅದಕ್ಕೆ ನೋಡಿ, ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಒಂದು ಇವರು BM ಹೆಗ್ಡೆ ಅಂತ ಅವರು ಏನು ಹೇಳ್ತಾ ಇದ್ರು, ತೆಂಗಿನ ಎಣ್ಣೆಯನ್ನು ಹಚ್ಕೊಳ್ಳಿ ಮೈಗೆ, ಕೈಗೆ ಎಲ್ಲ, ಏಕೆ ಅಂತಂದರೆ ಕೋವಿಡ್ ವೈರಸ್ಸು ಸತ್ತೋಗುತ್ತೆ ಅಂತ. ಅದೇನು ಮಾಡುತ್ತೆ, ತೆಂಗಿನ ಎಣ್ಣೆ ವೈರಸ್ಸು ಬ್ಯಾಕ್ಟೀರಿಯಾದ ಹೊರಗಡೆ ಲೇಯರ್ ಇರುತ್ತಲ್ಲ, ಅದ್ರದ್ದೊಂದು ಕವಚ, ಅದನ್ನು ಬ್ರೇಕ್ ಮಾಡುತ್ತದೆ.
ಅದಕ್ಕೆ ಅಂತ ಶಕ್ತಿ ಇದೆ. ಅದು ಟಚ್ ಆಗಿದ ತಕ್ಷಣ ಅದು ಲಿಪೋಫಿಲಿಕ್ಕೂ ಇರುತ್ತೆ, ಕೆಲವು ಬ್ರೇಕ್ ಆಗಿಬಿಡುತ್ತೆ ಅದು. ಹಾಗಾಗಿ ಆ್ಯಂಟಿ ಮೈಕ್ರೋಬಿಯಲ್ ಅಂತ ಅಂತಾರೆ. ಮತ್ತು ಅದನ್ನು ಅದ್ರ ಜೊತೆಗೆ ಕೆಲವೊಂದು ಈಗ ನಾವು ಈ ಪ್ರೋಟೀನ್ಗಳೆಲ್ಲ ಇರುತ್ತಲ್ಲ, ಅದು ಕೊಲಾಜಿನ್ನು ಚೆನ್ನಾಗಿ ಜಾಸ್ತಿ ಮಾಡುತ್ತೆ. ಸೊ ಈ ಲಾರಿಕ್ ಆ್ಯಸಿಡ್ಡು ಮುಖ್ಯವಾಗಿ ಆ್ಯಂಟಿ ಮೈಕ್ರೋಬಿಯಲ್ ಆಗಿರೋದ್ರಿಂದ ಅದನ್ನು ಸೇವನೆ ಮಾಡ್ತೀವಿ. ಚಟ್ನಿಯ ಜೊತೆಗೆ ಶುಂಠಿ ಹಾಕಿರ್ತಾರೆ, ಒಂಥರ ಕರಿಬೇವು, ಕೊತ್ತಂಬರಿ ಸೊಪ್ಪು. ಸೊ ಈ ಪ್ಯಾಕೇಜನ್ನು ನೀವು ನೋಡ್ತು ಅಂದರೆ ನೀವು ಆರೋಗ್ಯವಾಗಿಡಲು ನಿಮಗೆ ಏನೇನು ಬೇಕು ಎಲ್ಲ ಅಂಶಗಳನ್ನು ನಿಮ್ಮ ಬೆಳಗಿನ ಉಪಹಾರದಲ್ಲಿ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಒಂದು ಸೂಪರ್ ಫುಡ್ ಅಂತಾನೆ ಹೇಳ್ಬೋದು. ಸೂಪರ್ ಫುಡ್ ನಿಜವಾಗ್ಲೂ. ಮತ್ತು ಕಾಯಿಲೆಯವರು ತಿನ್ಬೋದು, ಡೈಜೆಷನ್ ಚೆನ್ನಾಗಾಗುತ್ತೆ. ಆಮೇಲೆ ಶಕ್ತಿ ಬರುತ್ತೆ, ಏಕೆಂತಂದರೆ ಪೌಷ್ಟಿಕಾಂಶ ಇದೆ, ಮೆಟಬಾಲಿಸಮ್ ಒಂದು ಸ್ಥಿರತೆ ಕೊಡುತ್ತೆ ಅದು. ಅದ್ರ ಜೊತೆಗೆ ಇದು ಮೈಕ್ರೋಬಯೋಟ, ಅದರಲ್ಲಿ ಮೈಕ್ರೋಬ್ಗಳು ಏನು ಮಾಡುತ್ತೆ ಅಂದರೆ ಹಲವಾರು ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳನ್ನು ಬಿಡುಗಡೆ ಮಾಡಿರುತ್ತೆ. ಆಮೇಲೆ ಈ ತೆಂಗಿನಕಾಯಿಯಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಮೀಡಿಯಮ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ಇದೆ. ಮೀಡಿಯಮ್ ಚೈನ್ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ನಾನು ಏನು ಹೇಳಿದೆ, ಅದೇ ಥರ ಮೀಡಿಯಮ್ ಚೈನ್ ಫ್ಯಾಟಿ ಆ್ಯಸಿಡ್ಗಳು ಈ ಒಂದು ತೆಂಗಿನಕಾಯಲ್ಲಿದೆ. ಇದು ಇಮಿಡಿಯೇಟ್ ಎನರ್ಜಿ ಕೊಡುತ್ತೆ ನಿಮಗೆ, ಇಮಿಡಿಯೇಟಾಗಿ. ತುಂಬ ಸುಸ್ತಾಗಿದೆ, ತುಂಬ ನನಗೆ ಇದು ಅಂತಂದರೆ ಒಂದು ಇಡ್ಲಿ ಸಾಂಬಾರು ಚಟ್ನಿ ತಿಂದ್ಬಿಟ್ರೆ ನಿಮಗೆ ಎನರ್ಜಿ ಲೆವೆಲು ಶೂಟಪ್ ಆಯಿತು, ನಿಮಗೆ ಗಟ್ಟಲ್ಲಿ ಎಲ್ಲ ಚೆನ್ನಾಗಿ ಸೆಟ್ ಆಯಿತು. ಆಮೇಲೆ ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿರೋದ್ರಿಂದ ನಿಮಗೆ ಗ್ಲೈಸೆಮಿಕ್ ಅದು ಸ್ಪೈಕ್ ಏನೂ ಆಗಲಿಲ್ಲ. ಕರ್ಕ್ಯುಮಿನ್ನು, ಪೆಪ್ಪರಿನ್ನು ಇವೆಲ್ಲ ಕಾಂಬಿನೇಷನಲ್ಲಿ ಕೋಲ್ಡು ಇದು ಏನಾದ್ರೂ ರೆಸ್ಪಿರೇಟ್ರಿ ಇನ್ಫೆಕ್ಷನ್ನು ಅದು ಇದು ಸಣ್ಣದು, ತುಂಬ ದೊಡ್ಡ ಪ್ರಮಾಣದಲ್ಲ, ಏನೋ ಒಂದು ಆಗುತ್ತೆ ತೊಂದರೆಗಳು ನನ್ನ ಅಲ್ಲಿನೇ ಅದು ನಮ್ಮ ಇನ್ಫ್ಲಮೇಷನ್ನ ಕಮ್ಮಿ ಮಾಡ್ತು. ಆಮೇಲೆ ನಮಗೆ ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ನ ಅದು ಆ್ಯಕ್ಟಿವೇಟ್ ಮಾಡ್ತು. ಆಮೇಲೆ ಬಯೋ ಅವೈಲಬಿಲಿಟಿನ ಚೆನ್ನಾಗಿ ಮಾಡ್ತು ದೇಹದಲ್ಲಿ. ಈ ಥರ ಎಲ್ಲ ಒಂದು ಪ್ಯಾಕೇಜ್ ಥರ ನಮಗೆ ಸಿಕ್ಕೋದ್ರಿಂದ ಇಡ್ಲಿ ಸಾಂಬಾರು ಚಟ್ನಿ. ಆದರೆ ವಡ ಬೇಡ. ವಡ ಅಂತಂದರೆ ಏನಾಗುತ್ತೆ, ಯಾವ ಎಣ್ಣೆ ಗೊತ್ತಿಲ್ಲ ನಮಗೆ. ಮನೇಲಿ ಆದರೆ ಪರವಾಗಿಲ್ಲ, ಮನೇಲಿ ನಮಗೆ ಗೊತ್ತಿರುತ್ತೆ, ನಾವು ಗಾಣದ ಎಣ್ಣೆ ಅಥವಾ ಒಳ್ಳೆ ಎಣ್ಣೆ ಬಳಕೆ ಮಾಡ್ತೀವಿ, ತೊಂದರೆ ಇಲ್ಲ. ಹೊರಗಡೆ ಹೋಟೆಲ್ಗೆ ಹೋದಾಗ ನಾವು ವಡೆನ ಅವಾಯ್ಡ್ ಮಾಡ್ಬೋದು ಅಥವಾ ಒಂದೊಂದು ಸಲ ತಿನ್ಬೋದು, ಆದರೆ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಆದರೆ ದೋಸೆನೂ ಇದೇ ಥರದ್ದು ಬಹಳಷ್ಟು ಒಳ್ಳೆಯ ಅಂಶ ಇದೆ. ಆದರೆ ಇವಾಗ ಅದು ತನ್ನ ಕ್ವಾಲಿಟಿ ಕಳ್ಕೊಂಬಿಟ್ಟಿದೆ. ಏಕೆಂತಂದರೆ ದೋಸೆ ಅಂದರೆ ಚೆನ್ನಾಗಿ ತುಪ್ಪ ಸುರಿತಾರೆ, ತುಪ್ಪ ಸ್ವಲ್ಪ ಪರವಾಗಿಲ್ಲ, ತುಪ್ಪದಲ್ಲೇ ಕರೆದ್ಬಿಟ್ಟಿರ್ತಾರೆ. ನೀವು ದೋಸೆ ಈಗ ಬೆಂಗಳೂರಿನಲ್ಲಿ ಕೆಲವೊಂದು ಫೇಮಸ್ ಇದೆ, ಕೆಲವೊಂದು ರೆಸ್ಟೋರೆಂಟ್ಗಳು ಬಹಳ ಎಷ್ಟೋ ವರ್ಷದಿಂದ. ಆದರೆ ನೀವು ತಿನ್ಬೇಕಾದ್ರೆ ನಿಮ್ಗೆ ಅನಿಸುತ್ತೆ ಎಷ್ಟು ಆಯಿಲ್ ಇದೆ ಅಲ್ವಾ ಅದರಲ್ಲಿ ಅಂತೇಳಿ, ತುಂಬ ತುಪ್ಪ ಇದು. ಹಾಗಾಗಿ ದೋಸೆ ಅದ್ರ ಕ್ವಾಲಿಟಿ ಹೊರಟೋಗಿದೆ. ದೋಸೆಯಾಗಿ ಉಳ್ಕೊಂಡಿಲ್ಲ ಇವಾಗ. ನಮ್ಮ ಹಿರಿಯರು ಮಾಡ್ತಿದ್ರಲ್ಲ ದೋಸೆ, ಅದೆಲ್ಲ ಈಗ ನಾವು ತಿಂತಾ ಇರೋ ದೋಸೆ. ಈ ದೋಸೆ ಮೇಲೆನೇ ಎರೆದು ಬಿಡ್ತಾರಲ್ಲ, ಚೆನ್ನಾಗಿ ಆಯಿಲ್ ಹಾಕಿರ್ತಾರೆ. ಆದರೆ ಮೊದಲು ಮಾಡ್ತಿದ್ರಲ್ಲ ದೋಸೆ, ಅದಕ್ಕೆ ಹಂಗೆ ಆಯಿಲ್ ಹಾಕ್ತಿರ್ಲಿಲ್ಲ, ಸ್ವಲ್ಪ ಮನೇಲಿ ಮಾಡೋದು ಹಾಕೋರು, ಕಾಯಿ ಚಟ್ನಿ ಇರೋದು ಅದ್ರ ಜೊತೆ, ಅದು ಒಂದು ಒಳ್ಳೆಯ ಇದು. ಆದರೆ ಇವಾಗ ದೋಸೆ ಅದು ನಾವು ಪೌಷ್ಟಿಕ ಆಹಾರ ಅಂತ ಹೇಳೋಕ್ಕಾಗೋದಿಲ್ಲ, ಏಕೆಂದರೆ ಅದರದ್ದು ನೇಚರು ಹಾಳಾಗ್ಬಿಟ್ಟಿದೆ. ತರಾವರಿ ದೋಸೆಗಳು, ಅದು ಎಣ್ಣೆ ಅದೆಲ್ಲ ಬಂದು. ಆದರೆ ಇಡ್ಲಿ ಮಾತ್ರ ಅದು ಹಾಗೆ ತನ್ನತನವನ್ನು ಉಳಿಸ್ಕೊಂಡಿದೆ. ಆದರೆ ತುಂಬ ಸೋಡಾ ಹಾಕೋದು ಅದೆಲ್ಲ ಮಾಡಿದಾಗ ಜಾಸ್ತಿ. ಆಮೇಲೆ ನಾವು ಉದ್ದಿನ ಕಾಳು ಹಾಕ್ತೀವಲ್ಲ ಅದನ್ನು ಜಾಸ್ತಿ ಹಾಕಬೇಕು. ಹೊರಗಡೆ ಕಮರ್ಷಿಯಲ್ ಅಂದಾಗ ಅವ್ರು ಕಮ್ಮಿ ಹಾಕ್ತಾರೆ, ಅದನ್ನು ಅಕ್ಕಿ ಜಾಸ್ತಿ ಹಾಕ್ತಾರೆ. ಆ ಪ್ರಪೋರ್ಷನ್ನು ವೇರಿ ಆಗುತ್ತೆ. ಪ್ರಪೋರ್ಷನ್ನು ತುಂಬ ಇಂಪಾರ್ಟೆಂಟ್. ನಿಮ್ಮ ಒಂದು ಇಡ್ಲಿಯ ಕ್ವಾಲಿಟಿ ಬರಬೇಕು ಅಂದರೆ ನೀವು ಎಷ್ಟು ಕಾರ್ಬೋಹೈಡ್ರೇಟ್ಗೆ ಎಷ್ಟು ಪ್ರೋಟೀನ್ ಹಾಕ್ತೀವಿ ಅಂತಂತೀರಲ್ಲ, ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಅದೇ ಒಂದು 60-40 ಹಾಕಬೇಕು. ಇನ್ನೂ ಸ್ವಲ್ಪ ನಮಗೆ ಪ್ರೋಟೀನ್ ಜಾಸ್ತಿ ಬೇಕು ಅಂತಂದರೆ ಇನ್ನು 50-50 ಮಾಡ್ಕೋಬೋದು. 60-40 ಫೈನ್, ಇಲ್ಲ 50-50. ಇತ್ತೀಚೆಗೆ ನೋಡಿ ಕಾಳಿನ ಒಂದು ಇಡ್ಲಿಗಳು ಎಲ್ಲ ಕಾಳುಗಳನ್ನು ಹಾಕಿ, ಅಕ್ಕಿ ಪ್ರಮಾಣ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಡಿಮೆ ಹಾಕೊಂಡು ಮಲ್ಟಿಗ್ರೇನ್ ಇಡ್ಲಿ ಅಂತ ಮಾಡ್ತಾರಲ್ಲ, ಅದು ಪರವಾಗಿಲ್ಲ. ಬಟ್ ನಮ್ಮ ಪೂರ್ವಜರು ಏನು ಮಾಡ್ಕೊಂಬಂದಿದ್ರು ಅದನ್ನೇ ನಾನು ಹೇಳಿದೆ. ಅದರಲ್ಲಿ ಚಿಬ್ಲಿ ಇಡ್ಲಿ ಅಂತ ಮಾಡೋರು ನೋಡಿ, ಹಬೇಲಿ ಬೇಯಿಸೋರು. ಆವಾಗ ಬಟ್ಟೆ ಮೇಲೆ ಅದನ್ನು ಪ್ಲಾಸ್ಟಿಕ್ ಹಾಕಬಾರ್ದು. ಪ್ಲಾಸ್ಟಿಕ್ ಹಾಕಿದ್ರೆ ಒಂದ್ಸಗೆ ಏನದು ಆ ಪ್ಲಾಸ್ಟಿಕ್ಕಲ್ಲಿರುವ ಅಂಶಗಳೆಲ್ಲ ಇದಕ್ಕೆ ಸೇರ್ಕೊಳ್ಳುತ್ತೆ. ಹಾಗಾಗಿ ಇಡ್ಲಿಯನ್ನು ತಯಾರಿಸುವುದು ಬಹಳ ಮುಖ್ಯ. ಮತ್ತು ಇಡ್ಲಿ ಹಿಟ್ಟನ್ನು ತಯಾರಿಸೋದು ಬಹಳ ಮುಖ್ಯ. ಇಡ್ಲಿ ಹಿಟ್ಟು ಹೆಂಗೆ, ಆಮೇಲೆ ನೋಡಿ ಒಂದೊಬ್ಬರು ಮನೆಯ ಇಡ್ಲಿನೂ ಒಂದೊಂದು ರುಚಿ ಇರುತ್ತೆ, ಒಬ್ಬೊಬ್ಬರು ಮನೆಯದು ಒಂದೊಂದು ಥರ ಇರುತ್ತೆ, ಒಂದೊಂದು ಹೋಟೆಲ್ದು ಬೇರೆ ಇರುತ್ತೆ. ಕಾರಣ ಏನು ಅಂತಂದರೆ
ಒಂದೊಂದು ಮನೆಯಲ್ಲಿ ನಾವು ಈಗ ಇಡ್ಲಿ ಹಿಟ್ಟನ್ನ ಅದನ್ನು ತಿರುವಿ ಹಿಂಗೆ ಹಾಕ್ತೀವಲ್ಲ, ನನ್ನ ಕೈಯಲ್ಲಿರುವ ಬ್ಯಾಕ್ಟೀರಿಯಾಗಳು ನನ್ನ ಕೈಲಿರೋದೇ ಬೇರೆ, ನಿಮ್ಮ ಕೈಲಿರೋದೇ ಬೇರೆ, ಇನ್ನೊಬ್ಬರ ಕೈಲಿರೋದೇ ಬೇರೆ. ಅದು ಇಂಪ್ಯಾಕ್ಟ್ ಆಗುತ್ತೆ. ತುಂಬ ಇದೆಲ್ಲ ಮೈಕ್ರೋಬಯಾಲಜಿ ಕೇಳಿದ್ರೆ ನಮ್ಮ ಅಡಿಗೆ ಮನೆಯೇ ಮೈಕ್ರೋಬಯಾಲಜಿ ಲ್ಯಾಬ್. ನನ್ನ ಕೈಲಿ ಯಾವ ಬ್ಯಾಕ್ಟೀರಿಯಾಗಳಿದೆ, ನಾವು ಎಷ್ಟೇ ವಾಶ್ ಮಾಡಿದ್ರೂ ಇದ್ದೇ ಇರುತ್ತೆ. ಅದರ ತಕ್ಕಂಗೆ ಹುದುಗು ಅಂತೀವಲ್ಲ, ಅದು ಬರೋ ಅಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ಸೋಡಾ ಕಮ್ಮಿ ಹಾಕಬೇಕು. ಇವೆಲ್ಲ ಕೆಲವೊಂದು ಪ್ರಿಕಾಷನ್ಗಳನ್ನ. ಆಮೇಲೆ ಹಿಟ್ಟನ್ನು ತುಂಬ ದಿನ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಅದರಲ್ಲಿ ಬ್ಯಾಡ್ ಅಂದರೆ ಹಾರ್ಮ್ಫುಲ್ ಪ್ಯಾಥೋಜನ್ ಬೆಳ್ಕೊಂಬಿಡ್ಬೋದು. ಅದನ್ನು ಆದಷ್ಟು ಬೇಗ ಅದನ್ನು ಇದು ಮಾಡ್ಕೋಬೇಕು. ಹಾಗಾಗಿ ಆಮೇಲೆ ನೋಡಿ, ಹೊರಗಡೆ ಈಗ ಇತ್ತೀಚಿನ ದಿನದಲ್ಲಿ ಇಡ್ಲಿ ಹಿಟ್ಟನ್ನು ಹೊರಗಡೆ ಮಾರಾಟ ಮಾಡ್ತಾರೆ. ಅಲ್ಲಿ ಈ ಮೈಕ್ರೋಬ್ಸ್ಗಳಿರುತ್ತಲ್ಲ, ಅವುಗಳು ತುಂಬ ವೆರೈಟಿ ಕಮ್ಮಿ. ಮನೇಲಿ ಮಾಡೋದಕ್ಕೂ ಅದಕ್ಕೂ ಭಾಳ ವ್ಯತ್ಯಾಸ ಇದೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಕಂಟ್ರೋಲ್ ಮಾಡ್ತಾರೆ ಪ್ರೊಟೆಕ್ಷನ್ಗೋಸ್ಕರ, ಹಾರ್ಮ್ಫುಲ್ ಆಗಿರೋದು ಬೆಳಿಬಾರ್ದು ಅಂತ. ಹಾಗಾಗಿ ಏನಾಗುತ್ತೆ ಅಂದರೆ ವೆರೈಟಿ ಇರೋದಿಲ್ಲ. ಮನೆಯಲ್ಲಿ ಮಾಡ್ತೀವಲ್ಲ, ಅದು ವೆರೈಟಿ ಇರುತ್ತೆ. ಆಮೇಲೆ ಇತ್ತೀಚಿನ ದಿನದಲ್ಲಿ ಸ್ಯಾನಿಟೈಸರ್ ಜಾಸ್ತಿ ಎಲ್ಲ ಬಳಕೆ ಮಾಡೋದ್ರಿಂದನೂ ಈ ಮೈಕ್ರೋಬ್ಗಳು ನಾಶ ಆಗ್ತಾ ಇದೆ. ಬಟ್ ಇಡ್ಲಿ ಫೈನಲ್ ಆಗಿ ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂದರೆ ಒಂದು ಅದ್ಭುತವಾದ ಆಹಾರ. ಬೆಳಗ್ಗೆ ಉಪಹಾರಕ್ಕೆ ಹೇಳಿ ಮಾಡಿಸಿದ ಆಹಾರ ಎನರ್ಜಿ ಕೊಡುತ್ತೆ, ಜೀರ್ಣ ಆಗುತ್ತೆ, ಲೈಟ್ ಆಗಿಡುತ್ತೆ ದೇಹನ, ಮತ್ತು ಮೆಟಬಾಲಿಸಮ್ನ ಒಂದು ಸ್ಟೆಬಿಲಿಟಿನ ಇದು ಮಾಡುತ್ತೆ. ಎಲ್ಲ ರೀತಿಯಲ್ಲೂ ಅದ್ಭುತವಾದ ಒಂದು ಆಹಾರ ಅಂತ ಅನ್ಬೋದು. ಸೊ ವಾರಕ್ಕೆ ಒಂದು ಸರಿ ಆದರೂ ಒಂದು 2-3 ಸಲ ತಿನ್ಬೋದು. ಏಕೆಂತಂದರೆ ಸಾಂಬಾರಲ್ಲಿ ನಮಗೆ ಎಲ್ಲ ಅಂಶಗಳು ಸಿಕ್ಕುತ್ತೆ. ಸೂಪು ಅದು ಎಲ್ಲ ಅಂಶಗಳು ಸಿಕ್ಕುತ್ತೆ. ಚಟ್ನಿಯಿಂದ ನಮಗೆ ಅದು ಮೀಡಿಯಮ್ ಚೈನ್ ಫ್ಯಾಟಿ ಆ್ಯಸಿಡ್ ಸಿಕ್ತು, ಲಾರಿಕ್ ಆ್ಯಸಿಡ್ ಸಿಕ್ತು, ಎಲ್ಲದೂ ಸಿಗ್ತವೆ. ಮತ್ತು ಚಟ್ನಿ ಹಾಗೆ ಕುಡಿಬೋದು. ಹಾಗಾಗಿ ಒಂದು ಅದ್ಭುತವಾದ್ದು. ನಾನಂತೂ ಹೊರಗಡೆ ಹೋದಾಗ ಈ ದೋಸೆ ಎಲ್ಲ ಅವಾಯ್ಡ್ ಮಾಡ್ತೀನಿ. ಏನಕ್ಕೆ ಅಂದರೆ ನಾವು ನಂಬಿಕರ್ಹ ಒಂದು ಯಾವುದು ಅಂತಂದರೆ ಇಡ್ಲಿ ಬೆಂದಿರುತ್ತದು ಅಲ್ವಾ, ಚೆನ್ನಾಗಿ ಹಬೆಯಲ್ಲಿ ಬೆಂದಿರೋದ್ರಿಂದ ಏನೂ ತೊಂದರೆ ಇರೋದಿಲ್ಲ, ರೆಸಿಸ್ಟೆಂಟ್ ಸ್ಟಾರ್ಚ್ ಇರುತ್ತೆ. ಹಾಗಾಗಿ ಬಹಳ ಅದ್ಭುತವಾಗಿ ವಿವರಿಸಿದ್ರಿ. ಸೊ ಈ ಎಪಿಸೋಡ್ ನೋಡಿದವರು ಖಂಡಿತವಾಗಿ ಕೂಡ ವಾರಕ್ಕೊಂದು 2-3 ಸಾರಿ ಇನ್ನು ಇಡ್ಲಿ ಶಿಫ್ಟ್ ಆಗುವ ಚಾನ್ಸಸ್ ಇರುತ್ತೆ. ಮತ್ತು ಬಹಳ ಒಂದು ಉಪಯುಕ್ತವಾದ ಪೌಷ್ಟಿಕ ಆಹಾರ ಕೂಡ ಆಗಿರೋದ್ರಿಂದ. ಸೊ ಅಂದರೆ ಈ ಹಿಂದೆ ನಾವು ಗೊತ್ತಿಲ್ಲದೆ ಇಡ್ಲಿ ತಿಂತಾ ಇದ್ವಿ, ಬಟ್ ಇಷ್ಟೊಂದು ವಿಚಾರಗಳಿದೆ ಅನ್ನುವಂಥದ್ದು ಈ ರೀತಿಯಾಗಿ ನಮಗೆ ಸುಮಾರು ಪ್ರೋಟೀನ್ಗಳನ್ನು ಈ ಮೈಕ್ರೋಬಯೋಟಾ ಏನಿದೆ ಬ್ಯಾಕ್ಟೀರಿಯಾಗಳು ಹಲವಾರು ಇದನ್ನು ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ನ ರಿಲೀಸ್ ಮಾಡಿರುತ್ತೆ ಫರ್ಮೆಂಟೇಷನ್ ಆದಾಗ. ಬಹಳಷ್ಟು ಪ್ರೋಟೀನ್ಗಳು ಮತ್ತು ಪಾರ್ಷಿಯಲಿ ಡೈಜೆಸ್ಟೆಡ್ ಅದು ದೇಹಕ್ಕೆ ಹೋದಾಗ ಫೈಟಿಕ್ ಆ್ಯಸಿಡ್ನ ಕಮ್ಮಿ ಮಾಡುತ್ತದೆ. ಸೊ ಹಾಗಾಗಿ ಧೈರ್ಯವಾಗಿ ಇಡ್ಲಿನ ಎನಿ ಟೈಮ್ ತಗೋಬೋದು. ಸೊ ನಮ್ಮ ವೀಕ್ಷಕರಿಗೆ ಎಷ್ಟು ಹೊತ್ತು ಇಡ್ಲಿಯ ಮಹತ್ವವನ್ನು, ಇಡ್ಲಿ ಸಾಂಬಾರ್ ಚಟ್ನಿ ಈ ಕಾಂಬಿನೇಷನ್ ಯಾವ ರೀತಿಯಲ್ಲಿ ಆರೋಗ್ಯದಾಯಕವಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು, ಒಳನೋಟವನ್ನು ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಇಡ್ಲಿ ಮತ್ತು ಸಾಂಬಾರ್ ಚಟ್ನಿ ಕಾಂಬಿನೇಷನ್ ಯಾವ ರೀತಿಯಲ್ಲಿ ಹೆಲ್ತ್ಫುಲ್ ಆಗಿರುತ್ತೆ, ಆರೋಗ್ಯವನ್ನು ಕೊಡುತ್ತೆ. ಹಾಗಾಗಿ ಧೈರ್ಯವಾಗಿ ಇಡ್ಲಿಯನ್ನು ಸಾಂಬಾರ್ ಚಟ್ನಿಯನ್ನು ಸೇವಿಸ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಳನೋಟವನ್ನು ತಿಳ್ಕೊಂಡಿದ್ದೀವಿ. ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.